ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವ ಕೃಪೆಗಳು ವಂದನೆಗಳು. ದೇವರು ನಮ್ಮನ್ನು ಅತ್ಯಂತವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯ ಮಾಡ್ಕೊಳ್ಳೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಗುರುವಾರ ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿದೆ ಯಾರು ನೆನಪಿಸ್ಕೊಳ್ತೀರಾ? ಒಳ್ಳೆ ರೀತಿಯಲ್ಲಿ ನೆನಪಿಟ್ಕೊಂಡ್ರಿ. ನಿಮ್ಮ ನಡುಗಳು ಕಟ್ಟಿರಲಿ. ಹಲ್ಲೆಲೂಯಾ. ಒಬ್ಬ ಮನುಷ್ಯನ ಶಕ್ತಿ ಎಲ್ಲಿರುತ್ತದೆ? ನಡುವಿನಲ್ಲಿರುತ್ತೆ. ಅದರಾಗೆ ದೇವ್ರ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಮನಸ್ಸೆಂಬ ನಡುವನ್ನ ನೀವು ಕಟ್ಟಿಕೊಳ್ಳಿರಿ. ಹಲ್ಲೆಲೂಯಾ. ಮನಸ್ಸನ್ನ ಆ ಕಡೆ ಈ ಕಡೆ ದೇವರಿಂದ ದೂರವಾಗುವ ಹಾಗೆ ನೀವು ಅರಿಬಿಡಬೇಡ್ರಿ. ದೇವರಲ್ಲಿ ಇದ್ದುಕೊಂಡು ದೇವರ ಮಕ್ಕಳಾಗಿ ನೀವು ಜೀವಿಸುವಂತವರು ಆಗ್ರಿ ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ ಮತ್ತೊಂದು ಸಾರಿ ಆ ಮೂಲ ವಾಕ್ಯವನ್ನು ಓದ್ತೀನಿ. ಈ ಸಮಯದಲ್ಲಿ 35ನೇ ವಾಕ್ಯದಿಂದ 36ನೇ ವಾಕ್ಯದವರೆಗೂ ಓದಿಕೊಳ್ಳೋಣ. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದಿವಟಿಗೆಗಳು ಉರಿಯುತ್ತಾ ಇರಲಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನ ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತೀರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊದಲನೇದಾಗಿ ನಾವು ನೋಡಿದ್ವಿ, ನಿಮ್ಮ ನಡುಗಳು ಕಟ್ಟಿರಲಿ. ಹಲ್ಲೆಲೂಯಾ. ಎರಡನೇದಾಗಿ ಏನ್ರಿ? ನಿಮ್ಮ ದೀಪಗಳು ಉರಿಯುತ್ತಿರಲಿ, ನಿಮ್ಮ ದಿವಟಿಗೆಗಳು ಉರಿಯುತ್ತಿರಲಿ. ಇದರಲ್ಲಿ ಅರ್ಧ ಮಾತ್ರ ನಾವು ನೋಡಿದ್ದೇವೆ. 5 ಜನ ಬುದ್ಧಿಯುಳ್ಳ ಕನ್ಯೆಯರು, 5 ಜನ ಬುದ್ಧಿ ಇರಲಾರ್ದ ಕನ್ಯೆಯರು. 5 ಜನ ಬುದ್ಧಿಯುಳ್ಳ ಕನ್ಯೆಯರು ಎಂಬುದಾಗಿ ಯಾಕೆ ಕರೆಸಿಕೊಂಡ್ರವರು? ಅವರು ದೀಪದೊಂದಿಗೆ, ಆರತಿಯ ತಟ್ಟೆಯೊಂದಿಗೆ ಏನ್ ತಗೊಂಡಿದ್ದಾರೆ? ಎಣ್ಣೆಯನ್ನ ತಗೊಂಡಿದ್ದಾರೆ. ಹಲ್ಲೆಲೂಯಾ. ಆದರೆ ಬುದ್ಧಿ ಇರಲಾರ್ದವರು ಆರತಿ ತಟ್ಟೆ ತಗೊಂಡಿದ್ದಾರೆ, ಅದರಲ್ಲಿ ಎಣ್ಣೆ, ಎಕ್ಸ್ಟ್ರಾ ಎಣ್ಣೆ ಅವ್ರು ಏನ್ ಮಾಡಿಲ್ಲ, ತಗೊಂಡಿಲ್ಲ. ಅಂದ್ರೆ ಅವರು ಪವಿತ್ರ ಆತ್ಮನನ್ನು ಹೊಂದಲಾರದವರಾಗಿದ್ದಾರೆ, ಪ್ರಾರ್ಥನೆ ಜೀವಿತವನ್ನು ಹೊಂದಲಾರದವರಾಗಿದ್ದಾರೆ, ಹಬ್ಬದ ಕ್ರೈಸ್ತರಾಗಿದ್ದಾರೆ. ಹಬ್ಬ ಬಂದಾಗ ಮಾತ್ರ ದೇವ್ರ ಮಂದಿರಕ್ಕೆ ಬರುವಂತವರಾಗಿದ್ದಾರೆ, ಯಾವ್ದಾದ್ರು ಕಷ್ಟ ಬಂದಾಗ ಮಾತ್ರ ದೇವ್ರ ಬಳಿಗೆ ಬರುವಂತವ್ರು ಆಗಿದ್ದಾರೆ. ಪ್ರೇಯರ್. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀನು ಯಾವಾಗಲೂ ಎಡೆಬಿಡದೆ ಪ್ರಾರ್ಥನೆ ಮಾಡುವವನು ಆಗಿರು. ಪ್ರಾರ್ಥನೆ ಅಂದ್ರೆ ಏನಾಗಿದೆ ರೀ? ದೇವರೊಂದಿಗೆ ಸತ್ಸಂಬಂಧ ಉಳ್ಳಂತ ಒಂದು ಜೀವನಕ್ಕೆ ಅದು ಮೂಲ ಅಡಿಪಾಯವಾಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಕೆ ಅನೇಕರ ದೀಪಗಳು ಆರಿ ಹೋಗ್ತಾ ಇದ್ದಾವೆ? ಅನೇಕರು ತಾವು ಹಚ್ಚಿಕೊಂಡಿರ್ತಕ್ಕಂಥ ದೀಪರು, ದೇವರ ದೀಪವನ್ನ ಬೆಳಗಿಸಿದ್ದಾನೆ, ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದಾರೆ. ಆದ್ರೆ ಅನೇಕರು ಪುನಃ ಲೋಕದ ಕಡೆಗೆ ಯಾಕೆ ಹೋಗ್ತಾ ಇದ್ದಾರೆ ಅಂದ್ರೆ, ಏಸಪ್ಪ ಹೇಳ್ತಾ ಇದ್ದಾನೆ ಆನ್ಸರ್ ಏನಂದ್ರೆ, ಮೊಟ್ಟ ಮೊದಲನೇದಾಗಿ ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 15ನೇ ವಾಕ್ಯ ಓದಿಕೊಳ್ಳುವ ಸಮಯದಲ್ಲಿ. ಶ್ರೀ ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 15ನೇ ವಾಕ್ಯ. ದೀಪವನ್ನ ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪ ಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನ ಕೊಂಡಾಡುವರು. ಇಲ್ಲಿ ಏಸಪ್ಪ ಹೇಳ್ತಾ ಇದ್ದಾರೆ, ಯಾರು ದೀಪವನ್ನ ಹಚ್ಚಿ ಕೊಳಗದೊಳಗೆ ಇಡುವುದಿಲ್ಲ. ಅರ್ಥ ಮಾಡ್ಕೊಬೇಕಿಲ್ಲಿ. ಹಲ್ಲೆಲೂಯಾ. ಯಾರು ಕೂಡ ದೀಪವನ್ನ ಹಚ್ಚಿ ಎಲ್ಲಿಡೋದಿಲ್ಲ? ಕೊಳಗದೊಳಗೆ ಇಡೋದಿಲ್ಲ. ಯಾರು ದೀಪವನ್ನು ಹಚ್ಚಿದ ಮೇಲೆ ಮುಚ್ಚಿ ಅದನ್ನ ಇಡುವುದಿಲ್ಲ. ಎಲ್ಲಿಡ್ತಾರೆ ಅದನ್ನ? ದೀಪ ಸ್ತಂಭದ ಮೇಲೆ. ಅನೇಕರು ಇವತ್ತಿನ ದಿನ ತಮ್ಮ ದೀಪಗಳನ್ನು ಆರಿಸಿಕೊಳ್ಳುವುದಕ್ಕೆ ಕಾರಣ ಏನಂದ್ರೆ, ಅವರು ಕೊಳಗದೊಳಗೆ ಇಡಲ್ಪಟ್ಟಂತ ದೀಪದೋಪಾದಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಪ್ರೇರೆ. ಹಲ್ಲೆಲೂಯಾ. ಕೊಳಗ ಎನ್ನುವಂಥದ್ದನ್ನ ನಾವು ನೋಡೋದಾದ್ರೆ, ಆತ್ಮಿಕವಾದ ಅರ್ಥದಲ್ಲಿ ಕೊಳಗ ಎನ್ನುವಂಥದ್ದನ್ನ ಹಳೆಯ ಆಗಿನ ಕಾಲದಲ್ಲಿ ಯಾವುದಕ್ಕೆ ಬಳಸ್ತಾ ಇದ್ರು ಅಂತಾರೆ? ಅದನ್ನ ವ್ಯಾಪಾರಕ್ಕೆ ಬಳಸುವಂತ ಪ್ರಮುಖವಾದಂತ ಒಂದು ಸಾಧನವಾಗಿತ್ತು. ಅದರ ಮೂಲಕವಾಗಿ ಉದ್ಯೋಗಗಳನ್ನು ಮಾಡುವಂತ ಒಂದು ಸ್ಥಿತಿ ಇತ್ತು. ಕೊಳಗಂದ್ರೆ ಯಾವುದಕ್ಕೆ ಸಾದೃಶ್ಯ? ನಮಗೆ ಟೈಮ್ ಇಲ್ಲ ರೀ. ನಮಗೆ ನಮ್ಮ ಉದ್ಯೋಗದಲ್ಲಿಯೇ ನಾವು ಬಿಸಿ ಇರ್ತೀವಿ. ನಾವು ದೇವರಿಗೆ ಸಮಯವನ್ನ ಕೊಡೋದಿಲ್ಲ. ದೇವರಿಗೆ ಸಮಯ ಕೊಡ್ಲಾರ್ದೆ ಈ ಲೋಕದಲ್ಲಿ ಉದ್ಯೋಗ 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 ಅಂತ ಹೇಳಿ ಏನ್ ಮಾಡ್ತಾರ್ರಿ? ಉದ್ಯೋಗದಲ್ಲಿ ಇದ್ದು ದೇವರನ್ನ ಏನ್ ಮಾಡ್ಬಿಡ್ತಾರೆ? ಮಾಡಿಬಿಡ್ತಾರೆ.
ಪ್ರೇಸ್ ಲಾರ್ಡ್. ಮೊದಲನೇದಾಗಿ ಕೊಳಗ ಅಂದ್ರೆ ಏನರ್ಥ? ಉದ್ಯೋಗಕ್ಕೆ ಸಾದೃಶ್ಯವಾಗಿದೆ. ಹಲ್ಲೆಲೂಯಾ. ಯಾರು ಬರೀ ಉದ್ಯೋಗ 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 ಅಂತೇಳಿ ಅವ್ರು ಏನ್ ಮಾಡ್ಬಿಡ್ತಾರೆ? ತಮ್ಮಲ್ಲಿ ಇರ್ತಕ್ಕಂಥ ದೀಪವನ್ನು ಏನ್ ಮಾಡ್ಬಿಡ್ತಾರೆ? ಅವರೇ ಆರಿಸಿಕೊಂಡು ಬಿಡ್ತಾರೆ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನನ್ನ ಸ್ನೇಹಿತರಿಗೆ ಬೆಟ್ಟ ಆಗ್ತಿ, ಕೆಲವು ಜನರು ಬೆಟ್ಟ ಆಗುವಾಗ ಎಲ್ಲಿ ಜಾಬ್ ಮಾಡ್ತಾ ಇದ್ರೆ ಗೌರ್ಮೆಂಟ್ ಜಾಬ್ ಅಂತೇಳಿ ಕೇಳ್ತಾರೆ ಪ್ರೇಯರ್. ಹಲ್ಲೆಲೂಯಾ. ಅಲ್ಲಿ ಅವ್ರು ಅನೇಕರು ಕೇಳೋದಿದೆ, ಫಸ್ಟ್ ಎಲ್ಲಿ ಮಾಡ್ತಾ ಇದ್ರಿ ಜಾಬ್ ಅಂತೇಳಿ. ನಾನು ಹೇಳ್ತೀನಿ, ನಾನು ದೇವರ ಸೇವೆಯಲ್ಲಿ ಇದ್ದೇನೆ. ಯಾಕಂದ್ರೆ ಡಿಗ್ರಿ ಇರುವಾಗ ನಾನು ಹೇಳಿದ್ದೇನೆ. ಅಯ್ಯೋ ಹೌದ್ರಾ, ನಾವು ಎಲ್ಲೋ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಅನ್ಕೊಂಡಿದ್ವಿ, ಕಂಡಿಲ್ಲ ಬಹಳ ದಿವಸಗಳಾಯ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಉದ್ಯೋಗಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ಉದ್ಯೋಗ ಯಾವುದು? ದೇವರ ಸೇವೆ, ಸುವಾರ್ತೆಯನ್ನ ಸಾರುವಂತ ಸೇವೆ. ಹಲ್ಲೆಲೂಯಾ. ಒಂದು ವೇಳೆ ಅಂದ್ರೆ ಎಲ್ಲರೂ ನಾವು ಆಯ್ತ್ರಿ ನಮ್ ಯಾವ ಕೆಲಸ ಮಾಡಲ್ಲ, ಬರೀ ಸುವಾರ್ತೆ ಸಾರ್ಕೊಂತ ಇರೋಣ ಅಂತೇಳಿ ಅಂತೀರಾ? ಅದಲ್ಲ. ನಿಮಗಿರುವಂತ ಕೆಲಸಗಳ ಮಧ್ಯದಲ್ಲಿ ಯೇಸುವನ್ನ ನೀವು ಪ್ರಕಟಿಸುವಂತ ಮಕ್ಕಳಾಗಬೇಕು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಈ ಕೊಳಗದೊಳಗೆ ಮುಚ್ಚಿಟ್ಟ ಬೆಳಕಂದ್ರೆ ಯಾವುದಕ್ಕೆ ಸಾದೃಶ್ಯ ರೀ? ಉದ್ಯೋಗ. ಅವರಿಗೆ ಅಸಲ್ ಸಮಯನೇ ಇರಲ್ಲ. ಯಾರಿಗೆ ಕೊಡೋದಕ್ಕೆ? ದೇವರಿಗೆ ಕೊಡೋದಕ್ಕೆ. ಹಲ್ಲೆಲೂಯಾ. ವಿ ಹ್ಯಾವ್ ನೋ ಟೈಮ್ ಫಾರ್ ಗಾಡ್. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ ಏನಂತೇಳಿ, ನಮಗೆ ದೇವರಿಗೆ ಕೊಡೋದಕ್ಕೆ ಸಮಯನೇ ಇಲ್ಲ. ಪ್ರತಿದಿನ ಉದ್ಯೋಗ ಉದ್ಯೋಗ ಉದ್ಯೋಗ. ಸಂಡೇ ಕೂಡ ಏನಾದ್ರಿ ಬಿಸಿ ಇರ್ತೀವಿ ನಾವು. ಇಲ್ಲ ಸಂಡೇ ಅಂದ್ರೆ ಬೇರೆ ಎಲ್ಲ ಕಡೆ ಹೋಗಿ ಬರ್ತಾ ಇರ್ತೀವಿ, ಮಂದಿರಕ್ಕೆ ಮಾತ್ರ ನಾವು ಬರಲ್ಲ ಅಂತೇಳಿ. ವಿಮಾನಗಳನ್ನ ನಾವು ನೋಡ್ತಾ ಇದ್ದೀವಿ. ನೋಡಿರ ವಿಮಾನಗಳನ್ನ? ಬೆಂಗಳೂರಿಗೆ ಹೋದ್ರೆ ಇನ್ನ ದೊಡ್ಡದಾಗಿ ಆಕಾರದಲ್ಲಿ ವಿಮಾನವನ್ನು ನೀವು ನೋಡಿರ್ತೀವಿ. ಇಲ್ಲಿಂದ ನೋಡಿದ್ರೆ ಜಸ್ಟ್ ಚಿಕ್ಕದಾಗಿ ಕಾಣುತ್ತೆ. ಆ ವಿಮಾನ ಕಂಡು ಹಿಡಿದಿರ್ತಕ್ಕಂಥ ರೈಟ್ ಸಹೋದರರಂತೇಳಿ ಅವರು ಪ್ರಿಯರೇ, ಅವರಿಗೆ ಒಂದ್ಸಾರಿ ಕೇಳ್ತಾರೆ ಏನಂತ ಹೇಳಂದ್ರೆ, ಭಾನುವಾರ ದಿನ ಕರ್ತನ ದಿವಸದ ದಿನ ನೀವೇನ್ ಮಾಡ್ಬೇಕು? ಇವತ್ತಿನ ದಿನ ನೀವು ಕಂಪ್ನಿಗೆ ಬರಬೇಕು ಅಂತ. ಯಾರು ಕಂಡುಹಿಡಿದ್ರಿ? ವಿಮಾನನ್ನ ಕಂಡುಹಿಡಿದಿರ್ತಕ್ಕಂಥ ರೈಟ್ ಸಹೋದರರಿಗೆ ಕೇಳಿದಂತ ಸಂದರ್ಭದಲ್ಲಿ ಖಂಡಿತವಾಗಿ ನೀವು ಬರಬೇಕು, ನಾವು ಡಬಲ್ ಅಮೌಂಟ್ ಅನ್ನು ನಿಮಗೆ ಸ್ಯಾಲರಿ ಆಗಿ ಪೇಡ್ ಮಾಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅವಾಗ ಅವ್ರು ಹೇಳ್ತಾರೆ ಒಂದೇ ಒಂದು ಮಾತು ಏನಂತ ಹೇಳಿ, ಆ ಒಂದು ಸಂಡೇ ದಿನ ನೀನು ಎಷ್ಟು ಕೊಟ್ಟರು ಕೂಡ ನಾವು ಕಂಪ್ನಿಗೆ ಬರಲ್ಲ. ಆವತ್ತೊಂದೇ ದಿನ ನಾವು ನಮ್ಮ ದೇವರ ಆಲಯದಲ್ಲಿ, ದೇವರ ಸಂಗಡ, ದೇವರ ಸನ್ನಿಧಾನದಲ್ಲಿ ನಾವು ಕಾಣಿಸಿಕೊಳ್ತೀವಿ ಅಂತೇಳಿ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಆದ್ರೆ ಜನರು ಮುಖ್ಯವಾಗಿ ಪ್ರಮುಖವಾದ ಸ್ಥಾನವನ್ನು ಯಾವುದು ಕೊಡ್ತಾ ಇದ್ದಾರೆ? ಒಂದು ದಿನ ಉದ್ಯೋಗ ಕೊಡ್ತಾ ಇದ್ದಾರೆ. ಅದರ ಸಲುವಾಗಿ ಅನೇಕರ ದೀಪಗಳು ಏನಾಗ್ತಾ ಇದಾವೆ? ಹಾರಿ ಹೋಗ್ತಾ ಇದಾವೆ ಪ್ರೇರೆ. ಹಲ್ಲೆಲೂಯಾ. ದೇವರು ಎಚ್ಚರ ಪಡಿಸ್ತಾ ಇದ್ದಾರೆ, ಉದ್ಯೋಗಕ್ಕಿಂತ ಮುಖ್ಯ. ಹಲ್ಲೆಲೂಯಾ. ಇನ್ನು ಕೆಲವು ಜನರು ಹೇಳ್ತಾ ಇರ್ತಾರೆ ಪ್ರೇರೆ. ಹಲ್ಲೆಲೂಯಾ. ಅಲ್ಲಿ ಹಳ್ಳಿ ಕಡೆ ಜನ, ನಾವೆಲ್ಲ ಹಳ್ಳಿಯವರೇ. ಹಲ್ಲೆಲೂಯಾ. ಅಲ್ಲಿ ಹೇಳ್ತಾ ಇರ್ತಾರೆ ಏನಂತ ಹೇಳಿ, ಕೆಲಸ ಇಲ್ಲಾರ್ದಾಗ ದೇವ್ರ ಕಡೆಗೆ ಹೋಗೋದು, ಕೆಲಸ ಇಟ್ಕೊಂಡು ದೇವ್ರ ಕಡೆಗೆ ಹೋಗೋದು, ನೀವು ಭಾರಿ ಭಕ್ತಿ ಮಾಡ್ತೀರಿ ಹಂಗ ಹಿಂಗ ಅಂತೇಳಿ ಏನೇನೋ ಅನ್ಸ್ಕೊಂಡು ಕೆಲವು ಜನರು ಹಂಗೆ ಬರ್ತಾ ಇರ್ತಾರೆ ಪ್ರೇಮ. ಅಂದ್ರೆ ಕೆಲಸ ಇದ್ದಾಗ ಮಾತ್ರ ಊಟ ಮಾಡ್ತಾರೆ, ಕೆಲಸ ಇಲ್ಲದಾಗ ಊಟ ಮಾಡಕ್ಕ. ಕೆಲಸ ಇದ್ದಾಗ ಮಾತ್ರ ಇವರು ಬೇರೆದೆಲ್ಲ ಮಾಡ್ತಾರೆ, ಕೆಲಸ ಇರ್ಲಾರ್ದಾಗ ಏನು ಮಾಡಲ್ಲ. ದೇವರಿಗೆ, ಸೃಷ್ಟಿಕರ್ತನಾದ ದೇವರಿಗೆ ಸಮಯ ಕೊಡುವಂಥದ್ದು ಬಹಳ ಮುಖ್ಯ, ಪ್ರಾಮುಖ್ಯತೆ ಉಳ್ಳಂತ ಅಂಶವಾಗಿದೆ. ನಾವು ನೋಡ್ತಾ ಇದ್ದೇವೆ, ನಿಮ್ಮ ದೀಪಗಳು ಉರಿಯುತ್ತಿರಲ್ಲ ಅಂತೇಳಿ ಯೇಸಪ್ಪ ಹೇಳಿದ್ದಾರೆ. ಆದ್ರೆ ಕೆಲವು ಜನರು ದೀಪಗಳನ್ನ ಆರಿಸಿಕೊಳ್ತಾರೆ. ಕಾರಣ ಏನ್ರಿ? ಅವರು ಉದ್ಯೋಗಕ್ಕೆ ಪ್ರಮುಖವಾದಂತಹ ಸ್ಥಾನಮಾನಗಳನ್ನ ಕೊಡ್ತಾರೆ. ಹಲ್ಲೆಲೂಯಾ. ದೇವರಿಗೆ ಸಮಯವನ್ನು ಅವರು ಕೊಡೋದಿಲ್ಲ. ಕೀರ್ತನೆಗಳಲ್ಲಿ 84ನೇ ಕೀರ್ತನೆಯಲ್ಲಿ ಒಂದು ಮಾತಿರುತ್ತೆ ಏನಂದ್ರೆ, ನಿನ್ನ ಆಲಯದಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರಾರು ದಿನಗಳಿಗಿಂತ ಎಷ್ಟೋ ಉತ್ತಮ, ಶ್ರೇಷ್ಠ ಅಂತೇಳಿ. ಹಲ್ಲೆಲೂಯಾ. ಒಂದು ದಿನ ದೇವರ ಆಲಯದಲ್ಲಿ ಕಳೆದ್ರೆ 3.5 ವರ್ಷ ಕಳೆದಂಗ. ಸಹಸ್ರಾರು ದಿನಗಳು 3.5 ವರ್ಷ ಲೋಕದ ಕಳೆದೇನು, ಒಂದು ದಿವಸ ದೇವರ ಆಲಯದಲ್ಲಿ ಕಳೆಯುವಂಥದ್ದೇನು, ದೇವರ ಸನ್ನಿಧಾನದಲ್ಲಿ ಕಳೆಯುವಂಥದ್ದೇನು, ಅದಕ್ಕೆ ಯಾಳಕ್ಕೂ ಕೂಡ ಏನಂತೆ ಸಮಾನ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರ್ ಏನಂತ ಹೇಳಿ, ಅನೇಕ ದೀಪಗಳು ಆರಿ ಹೋಗ್ತಾ ಇದ್ದಾವೆ. ಪ್ರಮುಖವಾಗಿ ಮೊದಲನೇ ಕಾರಣ ಏನ್ರಿ? ಅವರು ಕೊಳಗದೊಳಗೆ ಮುಚ್ಚಿಟ್ಟ ಬೆಳಕೋಪಾದಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಅವರಿಗೆ ಅವರ ಉದ್ಯೋಗವೇ ಬಹಳ ಮುಖ್ಯ, ಅವರು ಮಾಡುವಂತ ಕೆಲಸ ಕಾರ್ಯಗಳೇ ಬಹಳ ಮುಖ್ಯ. ಎರಡನೇದಾಗಿ ಯಾಕೆ ಅನೇಕರ ದೀಪಗಳು ಆರಿ ಹೋಗ್ತಾ ಇದಾವೆ ಅಂತೇಳಿ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಅಂದ್ರೆ, ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ 8ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಏನಂತ ಹೇಳಂದ್ರೆ, ಇದಲ್ಲದೆ ಯಾರೂ ದೀಪವನ್ನ ಹಚ್ಚಿ ಮಡಿಕೆಯಿಂದ ಮುಚ್ಚುವುದಿಲ್ಲ. ಎರಡನೇದಾಗಿ ಏನ್ರಿ? ಪಾತ್ರೆಯಲ್ಲಿ ಮುಚ್ಚಿಟ್ಟಂತ ಬೆಳಕು. ಪಾತ್ರೆ ಎಲ್ಲಿರುತ್ತೆ?
ಮನೆಯಲ್ಲಿರುತ್ತೆ. ಅಂದ್ರೆ ಇವರು ಪ್ರಧಾನವಾಗಿ ಯಾವುದಕ್ಕೆ ಹೆಚ್ಚು ಸಮಯ ಕೊಡ್ತಾರೆ? ಮನೆ ಕೆಲಸಗಳಿಗೆ ಕೊಡ್ತಾರೆ ಹೊರತಾಗಿ ದೇವರಿಗೆ ಕೊಡೋದಿಲ್ಲ. ಎರಡನೇದು ಯಾವ್ದ್ರಿ? ಕೊಳಗದೊಳಗೆ ಇಡಲ್ಪಟ್ಟಂತ ದೀಪ ಮೊದಲನೇದಾದ್ರೆ ಪಾತ್ರೆಯಲ್ಲಿ ಮುಚ್ಚಲ್ಪಟ್ಟಿರ್ತಕ್ಕಂತ ದೀಪ, ಬೆಳಕು. ಹಲ್ಲೆಲೂಯ. ಬರೀ ಕುಟುಂಬ, ನಮ್ಮ ಕುಟುಂಬ ರೀ, ನಮ್ದೇ, ಬೇರೆಯವ್ರದ್ದು ನಮ್ಗೆ ಯಾಕೆ ಬೇಕು? ಹಲ್ಲೆಲೂಯ. ನೀನು ಮಾತ್ರ ನಿಮ್ಮ ಕುಟುಂಬದಲ್ಲಿ ಇನ್ನು ಅನೇಕರು ನೀವೇನಾಗಿಲ್ಲ, ರಕ್ಷಣೆಯನ್ನ ಹೊಂದಿಲ್ಲ. ನಿಮ್ಮ ಕುಟುಂಬದಲ್ಲಿ ಇರುವಂತವ್ರು ರಕ್ಷಣಾ ಮಾರ್ಗದಲ್ಲಿ ಪರಿಪೂರ್ಣವಾಗಿ ಇನ್ನು ನೀವು ಬಂದಂಥವ್ರಾಗಿಲ್ವ. ನೀವು ಪರಲೋಕದಾಗಿದ್ದ ಅವ್ರು ಪಾತಾಳಕ್ಕೆ ಇಳಿದು ಹೋದಂಥ ಸಂದರ್ಭದಲ್ಲಿ, ಅಜ್ಜಿ ಎಷ್ಟು ಹೇಳಿದೆ ಅವರ, ನಾನೇನಾಗಲಿಲ್ಲ ರಕ್ಷಣೆ ಕಡೆಗೆ ಬರಲಿಲ್ಲ. ಅಪ್ಪ ನೀನು ಎಷ್ಟು ಹೇಳಿದಪ್ಪ, ನೀನು ಮಾತ್ರ ಪರಲೋಕಕ್ಕೆ ಹೋಗ್ಬಿಟ್ಟು ನಾವೆಲ್ಲ ಪಾತಾಡಿದಾಗ ಎಷ್ಟು ವೇದನೆಯನ್ನ ಅನುಭವಿಸ್ತಾ ಇದೀವಿ ಅಂತೇಳಿ ಅವ್ರು ಹೇಳಿದಾಗ, ಅವಾಗ ನೀವು ಏನು ಮಾಡಿದ್ರು ಕೂಡ ಅಲ್ಲಿ ಏನಿಲ್ಲ, ಪ್ರಯೋಜನ ಆಗಲ್ಲ. ಭೂಲೋಕದಲ್ಲಿ ಇರುವಾಗಲೇ ನಿಮ್ಮ ಕುಟುಂಬವನ್ನು ದೇವರ ಕಡೆಗೆ ನೀನು ತಿರುಗಿಸಬೇಕು. ಕುಂಬಾರ ಮಾಡಿದ ಮಣ್ಣಿನ ಮಡಿಕೆ ಎಷ್ಟು ಚಂದ ಅಂತೀವಿ ನಾವು ಅಂತೀವಿ, ಆದರೆ ಸೃಷ್ಟಿ ಮಾಡಿದಂಥ ದೇವರನ್ನು ನಾವು ಎಷ್ಟು ಚೆನ್ನಾಗಿ ಹಾಡು ಕಟ್ಟಿದ್ದಾರೆ ನೋಡ್ರಿ ಭಕ್ತರು. ಹಲ್ಲೆಲೂಯ. ಇಲ್ಲಿ ಇಟ್ಕೊಂತಾರೆ ಏನಂತೀವಿ ಗೊತ್ತೇ? ನತ್ತ ಮುತ್ತು. ಆ ಮುತ್ತು ಎಷ್ಟು ಚೆನ್ನಾಗಿ ಮಾಡಿರ್ತಾನೆ ಯಾರು? ಅಕ್ಸಾಲಿ. ಆ ಅಕ್ಸಾಲಿ ಮಾಡಿದಂತ ಬಂಗಾರದ ನತ್ತನ್ನು ಇಟ್ಕೊಂಡ್ರೆ ಅವಾವು ಎಷ್ಟು ಚೆನ್ನಾಗೈತೆ ಅಂತೇಳಿ ಅಂತೀವಿ, ಆದ್ರೆ ಮೂಗು ಮಾಡಿದಂತ ದೇವರನ್ನ ಮರೆತು ಬಿಡ್ತಾರೆ. ಹಲ್ಲೆಲೂಯ. ಲೋಕದ ಕಾರ್ಯಗಳಲ್ಲಿ ಇರ್ತಕ್ಕಂಥವುಗಳನ್ನ ಜನರು ನೋಡ್ತಾ ಇದ್ದಾರೆ ಹೊರತಾಗಿ ದೇವರನ್ನ ದೃಷ್ಟಿ ಇಡ್ತಾ ಇರೋ ಲೋಕವೇ ಅವರಿಗೆ ಬೇಕಾಗಿಲ್ಲ. ನಾವು ನೋಡ್ತಾ ಇದ್ದೀವಿ. ಎರಡನೇದಾಗಿ ಕುಟುಂಬ ಕೆಲಸ. ನನ್ನ ಮನೆ. ಪಾತ್ರ ಅಂದ್ರೆ ಯಾವ್ದ್ರಿ? ಕುಟುಂಬಕ್ಕೆ ಸಂಬಂಧಪಟ್ಟಿರುವಂಥದ್ದು, ಮನೆ ಕೆಲಸಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅದರಲ್ಲಿ ಹೆಚ್ಚಿನ ಒಂದು ಸಮಯವನ್ನ ಕಳೆಯುವಂಥದ್ದು. ಹಲ್ಲೆಲೂಯ. ನಿನ್ನ ಕುಟುಂಬವನ್ನ ನೀನು ಗೆಲ್ಲಲಾರದೆ ಇದ್ರೆ ಮುಂದೆ ಅವ್ರು ಏನ್ ಮಾಡ್ತಾರ್ರಿ? ಹೇಳ್ತಾರೆ, ನೀನು ಪರಲೋಕದಾಗ ಇರ್ತೀವಿ, ಅವ್ರ ಪಾತಾಳದಾಗ ಇರ್ತಾರೆ ಅನ್ಕೊಳ್ಳಿ. ಅವಾಗ ಹೆಂಗಿರುತ್ತೆ? ಅದ್ರ ಸಲ ಒಬ್ಬ ತಾಯಿ ಏನ್ ಮಾಡ್ತಾಳೆ? ಪ್ರಾರ್ಥನೆ ಮಾಡ್ತಾಳೆ. ಯಾರು ನಂಬಲ್ಲ ಅವಾಗ. ಆಕೆ ರಕ್ಷಣೆ ಹೊಂದಿರ್ತಾಳೆ, ಯಾರು ಕೂಡ ನಂಬದ ಪರಿಸ್ಥಿತಿ ಇರ್ಲಾರ್ದಾಗ ಆಕೆ ಪ್ರಾರ್ಥನೆ ಮಾಡಿ 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 ತನ್ನ ಕುಟುಂಬವನ್ನು ಏನ್ ಮಾಡ್ತಾಳ್ರಿ? ರಕ್ಷಣೆ ಮಾರ್ಗದ ಕೆಳಗಡೆ ಏನ್ ಮಾಡ್ತಾಳೆ? ಆಕೆ ತರುತ್ತಾಳೆ ಪ್ರಿಯರೇ. ಹಲ್ಲೆಲೂಯ. ಆಕೆ ಮಾಡಿದ್ದೇನು? ಮಾತಾಡಿದ್ವಿ ಯಾರ ಬಗ್ಗೆ? ಸೃಷ್ಟಿಕರ್ತನಾಗಿರುವಂತ ದೇವರ ಬಗ್ಗೆ. ಕೇವಲ ತನ್ನ ಕುಟುಂಬದಲ್ಲಿರ್ತಕ್ಕಂಥವ್ರು ಮಾತ್ರವಲ್ಲ, ಇಡೀ ಸುಖಾರೆ ಎನ್ನುವಂತ ಗ್ರಾಮವನ್ನೇ ಹಾಕಿ ಯೇಸುವಿನ ಕಡೆಗೆ ಹಾಕಿ ಮಾರ್ಪಡಿಸಿದ್ರು. ಆಕಿನ ಹೆಸರು ಸಮಾರ್ಯ ಸ್ತ್ರೀಯಳು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಕುಟುಂಬದ ಕೆಲಸಕ್ಕೆ ಅನೇಕರು ಬಹಳ ಪ್ರಾಧಾನ್ಯತೆ ಕೊಡ್ತಾರೆ ಹೊರತಾಗಿ ದೇವರ ಕಾರ್ಯಗಳಿಗೆ ಪ್ರಾಧಾನ್ಯತೆಯನ್ನ ಕೊಡುವುದಿಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ, ಕುಟುಂಬಕ್ಕೆ ಬಹಳ ಪ್ರಾಧಾನ್ಯತೆ ಕೊಡುವಂಥದ್ದನ್ನ ಕಾಣ್ತಾ ಇದ್ದೇವೆ. ಎರಡನೇದಾಗಿ, ಮೊದಲನೇದಾಗಿ ಕೊಳಗದೊಳಗೆ ಮುಚ್ಚಿಟ್ಟ ಬೆಳಕು ಆದ ಕಾರಣಕ್ಕಾಗಿ ಅವ್ರು ಏನಾಗ್ತಾ ಇದ್ದಾರೆ? ಅವರ ದೀಪಗಳನ್ನು ಆರಿಸಿಕೊಳ್ತಾ ಇದ್ದಾರೆ. ಎರಡನೇದಾಗಿ ಪಾತ್ರೆಯಲ್ಲಿ ಮುಚ್ಚಿಟ್ಟ ಬೆಳಕು ಆದ ಕಾರಣಕ್ಕಾಗಿ ಅವರು ತಮ್ಮ ದೀಪಗಳನ್ನು ಏನ್ ಮಾಡ್ತಾ ಇದ್ದಾರೆ? ಆರಿಸಿಕೊಳ್ತಾ ಇದ್ದಾರೆ. ಮೂರನೇದಾಗಿ ಅಲ್ಲೇ ನಾವು ನೋಡ್ತಾ ಇದ್ದೇವೆ 8ನೇ 16ನೇ ವಾಕ್ಯದಲ್ಲಿ ಸತ್ಯವೇದ ಹೇಳ್ತಾ ಇದೆ, ಮಡಿಕೆಯಿಂದ ಮುಚ್ಚುವುದಿಲ್ಲ, ಮಂಚದ ಕೆಳಗೂ ಇಡುವುದಿಲ್ಲ, ಮನೆಯೊಳಕ್ಕೆ ಬರುವವರಿಗೂ ಬೆಳಕು ಕಾಣಿಸುವಂತೆ ಅದನ್ನ ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಏನಂತ ಹೇಳಿ? ಯಾರು ಕೂಡ ದೀಪವನ್ನ ಹಚ್ಚಿ ಮಂಚದ ಕೆಳಗೆ ಇಡುವುದಿಲ್ಲ. ಹಲ್ಲೆಲೂಯ. ಪ್ರೇಸ್ ಇದು ಬಹಳ ಡೇಂಜರ್ ಪ್ರಿಯರೇ. ಹಲ್ಲೆಲೂಯ. ಮೊದಲನೇದು ಉದ್ಯೋಗ ಅಂತ ಹೇಳಿ, ವಿ ಆರ್ ವೆರಿ ಬಿಸಿ ಅಂತ ಹೇಳಿ ದೇವರಿಗೆ ಏನಾಗ್ತಾರೆ? ಸಮಯವನ್ನು ಕೊಡಲ್ಲ. ಎರಡನೇದಾಗಿ ಮನೆ ಕೆಲಸಗಳು, ಕುಟುಂಬ ಕೆಲಸಗಳು ಅಂತೇಳಿ ದೇವರಿಗೆ ಸಮಯವನ್ನ ಕೊಡಲ್ಲ. ಮೂರನೇದಾಗಿ ಏನಂತ ಹೇಳಂದ್ರೆ ಮಂಚದ ಕೆಳಗಡೆ ಇಡುವಂತ ದೀಪ. ಮಂಚದ ಕೆಳಗಡೆ ಇಟ್ಟಿರ್ತಕ್ಕಂಥ ಮಂಚ ಯಾವುದಕ್ಕೆ ಸಾದೃಶ್ಯ ರೀ? ಮಂಚದ ಮೇಲೆ ಏನ್ ಮಾಡ್ತೀವಿ ನಾವು? ವಿಶ್ರಾಂತಿಯನ್ನು ತೆಗೆದುಕೊಳ್ತೀವಿ. ಹಲ್ಲೆಲೂಯ. ಘನವಾದ ನಿದ್ದೆಗದು ಸಾದೃಶ್ಯ. ಹಲ್ಲೆಲೂಯ. ಮಂಚ ಅಂದ್ರೆ ಏನ್ರಿ? ನಿದ್ರೆ. ಹಲ್ಲೆಲೂಯ. ಮಂಚದ ಕೆಳಗಡೆ ದೀಪವನ್ನು ಇಟ್ಟ ಮೇಲೆ ಹಂಗೆ ಮಲ್ಕೊಂಡ್ಬಿಟ್ರೆ ವರ್ಷದಲ್ಲಿ ಏನಾಗ್ಬಿಡುತ್ತೆ? ಹೆಂಗೆ ಮಲಗಿದವ್ರು ಏನಾಗ್ತಾರೆ? ಸತ್ತೋಗ್ಬಿಡ್ತಾರೆ. ಅದರಂಗೆ ಏಸಪ್ಪ ಹೇಳ್ತಾ ಇದ್ದೀನಿ ಏನಂತೇಳಿ, ಮಂಚದ ಕೆಳಗಡೆ ಇಡುವಂತ ದೀಪ. ಅವರಿಗೆ ದೇವರು ಬೇಕಾಗಿಲ್ಲ. ಈ ಲೋಕದ ಸುಖವಾದಂತ
ಭೋಗಗಳು. ಅವ್ರಿಗೆ ದೇವರಲ್ಲಿ ಸಮಯ ಕಳೆಯುವಂಥದ್ದು ಬೇಕಾಗಿಲ್ಲ. ಈ ಲೋಕದಲ್ಲಿರ್ತಕ್ಕಂಥ ಹಿಂಗೋಗಿ ಹಂಗೆ ಬಂದ್ಬಿಡ್ಬೇಕು, ಆಯ್ತಪ್ಪ ದೇವರು ಆಯ್ತು ಮಾಡಿಬಿಟ್ರಿ ಮತ್ತೇನು ಅಂತೇಳಿ ಅನ್ನುವ ರೀತಿಯಲ್ಲಿ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ಎಷ್ಟೋ ಕೆಲಸ ಕಾರ್ಯಗಳನ್ನ ನಮ್ಮ ಕುಟುಂಬದ ಸಲುವಾಗಿ ಮೀಸಲಿಡುವಾಗ ನಾವಂತ ಇರ್ತೀವಿ. ಒಂದು ವೇಳೆ ಕುಟುಂಬದಲ್ಲಿ ಯಾರು ನಮ್ಮೊಟ್ಟಿಗೆ ಸರಿಯಾದ ರೀತಿಯಲ್ಲಿ ಇಲ್ಲ ಅಂತಂದ್ರೆ ನಾವೇನ್ ಮಾಡ್ತಾ ಇರ್ತೀವಿ, ಬರೀ ಹೊರಗೆ ಒಳ್ಳೆ ಮನೆಯಲ್ಲಿ ನೀನೇನು ಕೂಡ ಇಲ್ಲ ಅಂತೇಳಿ ಏನ್ ಮಾಡ್ತಾ ಇರ್ತೀವಿ, ಅವ್ರಿಗೆ ಬೈತಾ ಇರ್ತೀವಿ ಅಂತ ಇರ್ತೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರಂಗೆ ನೀನು ಬರೀ ಲೋಕದ ಕಡೆಗೆ ಎಲ್ಲ ಕೆಲಸ ಅದೆಲ್ಲ ಲೋಕದ ಕಡೆಗೆ ಕೊಟ್ಟು ದೇವರಿಗೆ ಸಮಯ ಕೊಡಲಿಲ್ಲ ಅಂದ್ರೆ ದೇವರು ಕೂಡ ಮುಂದ ಕೇಳ್ತಾನೆ. ಲೆಕ್ಕ ಕೇಳುವಂತ ದೇವರು ಇದಾನೆ. ಆತ ಯಾರನ್ನು ಬಿಡಲ್ಲ. ಸತ್ತವ್ರನ್ನ ಬದುಕಿ ಅವ್ರಿಗೆ ಕೇಳಿ ಅವ್ರಿಗೆಲ್ಲ ತೋರಿಸಿ ಏನ್ ಮಾಡ್ತಾನ್ರಿ, ಸಿನಿಮಾ ತೋರಿಸ್ತಾನೆ ದೇವ್ರು ಎಲ್ಲ. ನಿನ್ನ ಲೈಫಲ್ಲಿ ನೀನು ಏನ್ ಮಾಡಿಯೋ ಅದೆಲ್ಲವನ್ನ ತೋರಿಸ್ತಾನೆ. ಅಲ್ಲಿ ವಾಕ್ಯ ಹೇಳುತ್ತೆ ಏನಂತೇಳಿ, ಆತನಿಗೆ ಅಗೋಚರವಾಗಿರುವಂಥದ್ದು ಯಾವುದಿಲ್ಲ. ಮತ್ತೆ ಇನ್ನೊಂದು ಕಡೆ ನಾವು ನೋಡ್ತೀವಿ ಕೀರ್ತನೆಯಲ್ಲಿ, ನಮ್ಮ ಪಾಪಗಳನ್ನ ನಿನ್ನ ತೇಜೋ ದೃಷ್ಟಿಯಲ್ಲಿ ಇರಿಸಿಕೊಂಡಿದೆ. ಮೋಶೆ ಹೇಳ್ತಾನೆ 90ನೇ ಕೀರ್ತನೆ 93 ಒಂದ್ಸಾರಿ. ನಮ್ಮ ದ್ರೋಹಗಳನ್ನ ನಿನ್ನ ಮುಂದೆಯೂ ನಮ್ಮ ಗುಪ್ತ ಪಾಪಗಳನ್ನ ನಿನ್ನ ತೇಜೋ ದೃಷ್ಟಿಯಲ್ಲಿಯೂ ಇಟ್ಟುಕೊಂಡಿದ್ದಿ. ಹಲ್ಲೆಲೂಯಾ. ಅಂದ್ರೆ ದೇವ್ರು ನಿಂಗೆ ನೋಡಿದ್ರಪ್ಪ ನಾವ್ ಏನೇನ್ ಮಾಡಿ ಎಲ್ಲ ಏನಾಗುತ್ತೆ ನಮಗೆ ಕಂಡು ಬರುತ್ತೆ. ಎಲ್ಲೆಲ್ಲಿ ತಪ್ಪು ಮಾಡಿ ಎಲ್ಲೆಲ್ಲಿ ಬಿದ್ದೀವಿ, ಎಲ್ಲೆಲ್ಲಿ ಎದ್ದೀವಿ, ಏನೇನ್ ಕಾರ್ಯಗಳು ಮಾಡಿದೀವಿ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಮೋಶ ಭಕ್ತನ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಏನಂತೇಳಿ, ಮಂಚದ ಕೆಳಗೆ ಇಡಲ್ಪಟ್ಟಂತ ದೀಪದೋಪಾದಿಯಲ್ಲಿ ಯಾರು ಇರ್ತಾರೋ ಅವ್ರು ಏನಾಗಿದ್ದಾರೆ, ದೇವರಿಂದ ತಮ್ಮ ದೀಪಗಳನ್ನು ಆರಿಸಿಕೊಂಡು ದೇವರಿಂದ ದೂರವಾಗಿದ್ದಾರೆ. ಮಂಚ ಅಂದ್ರೆ ಏನ್ರಿ, ಸುಖವಾದ ಸುಖ 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 ಇದ್ದಾಗ ದೇವ್ರು ನೆನೆಸ್ತಾರ. ಸುಖಕ್ಕಿಂತ ಕಷ್ಟ ಇದ್ದಾಗಲೇ ದೇವ್ರು ನೆನೆಸುವಂಥದ್ದು ಜಾಸ್ತಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈ ಘನವಾದ ನಿದ್ರೆ, ಸುಖವಾದ ಸುಖಭೋಗದ ಕಾರ್ಯಗಳು ಇವೆಲ್ಲವುಗಳಿಗೋಸ್ಕರವಾಗಿ ದೇವ್ರನ್ನ ಏನ್ ಮಾಡ್ತಾರೆ, ಮರೆತು ಬಿಡ್ತಾರೆ. ದೇವರಿಗೆ ಸಮಯವನ್ನ ಕೊಡೋದಿಲ್ಲ. ಕಷ್ಟ ಕಾಲದಲ್ಲಿ ಕೊಡುವಂತ ಸಮಯಕ್ಕಿಂತ ಸುಖ ಕಾಲದಲ್ಲಿ ಕೊಡುವಂತ ಸಮಯ ಬಹಳ ಕಡಿಮೆ ಇರುತ್ತೆ. ಸುಖ ಕಾಲ ಬಂದ ಸಂದರ್ಭದಲ್ಲಿ ಅಸಲು ದೇವರಿಗೆ ಸಮಯ ಕೊಡುವಂಥದ್ದನ್ನ ಅವ್ರು ಏನ್ ಮಾಡ್ತಾರೆ, ಕೆಲವು ಜನರು ಮರೆತು ಬಿಡ್ತಾರೆ. ಆದ್ರೆ ದೇವ್ರು ಹೇಳ್ತಾ ಇದ್ದಾನೆ, ನಿಮ್ಮ ದಿವಟಿಕೆಗಳು ಉರಿಯುತ್ತಾ ಇರಲಿ. ಒಂದು ವೇಳೆ ಇಷ್ಟು ದಿವಸಗಳು ಕೊಳಗದೊಳಗಡೆ ಮುಚ್ಚಲ್ಪಟ್ಟಂತ ದೀಪದೋಪಾದಿಯಲ್ಲಿ ನೀನು ಇದ್ದೀನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೀಪ ಹಚ್ಚಿದಂತ ಸಂದರ್ಭದಲ್ಲಿ ಇವಾಗ ಬಿಟ್ರೆ ಎಲ್ಲ ಕ್ಯಾಂಡಲ್ಗಳು ಬಂದಿದ್ದಾವೆ. ಹಲ್ಲೆಲೂಯಾ. ಅವಾಗ ಸೀಸ ಇರ್ತಾ ಇತ್ತು ನೋಡಿರಲ್ರಿ, ಸೀಸ. ಆ ಸೀಸಕ್ಕೆ ಅದಕ್ಕೆ ಏನಂತೀವಿ, ಬತ್ತಿ. ಹಲ್ಲೆಲೂಯಾ. ಆ ಬತ್ತಿ ಹಚ್ಚಿದ ತಕ್ಷಣ ಸಡನ್ ಆಗಿ ಕೆಲವೊಂದು ಟೈಮ್ ಏನ್ ಮಾಡ್ತಾ ಇದ್ದಿಲ್ಲ, ಅದು ಉರಿತಾ ಇರೋದು. ಕೆಲವೊಂದ್ ಸಾರಿ ಉರಿತೆ ಮನೆಯೆಲ್ಲ ಕಪ್ಪ ಮಾಡ್ಬಿಡುತ್ತೆ. ಎಲ್ಲ ಕಣ್ಣುಗಳಿಗೆ ಏನ್ ಮಾಡುತ್ತೀರಿ, ಮನೆಯಲ್ಲಿ ಇರ್ಲಾರಂಗ ಮಾಡುತ್ತೆ. ಅಲ್ಲಿಗೆ ಕೂಡ ನೀವು ಇರಬಾರ್ದು. ದೀಪ ಉರಿಯುವಂತ ದೀಪವಾಗಿ ಇರಬೇಕು. ಉರಿಯುವಂತ ದೀಪ ಏನಾಗಲ್ಲ ರೀ, ಯಾವ್ದು ದೀಪ ಬಡ್ಕೊಂತ ಇರುತ್ತೋ ಆ ಬಡ್ಕೊಳ್ಳುವಂತ ದೀಪ ಹೊಗೆ ಜಾಸ್ತಿ ಬಿಡ್ತಾ ಇರುತ್ತೆ. ಅಲ್ಲೆಲ್ಲೂಯಾ, ಪ್ರೈಸ್ ಲಾರ್ಡ್. ಇಲ್ಲ ನೋಡ್ತಾ ಇದ್ದೀವಿ ಏನಂತ ಹೇಳಿರಿ, ಯಾವಾಗಲೂ ನಿಮ್ಮ ದೀಪಗಳು ಹೆಂಗಿರ್ಬೇಕು, ಉರಿಯುತ್ತಿರಬೇಕು. ದೇವರಿಗೆ ಕೊಡುವಂತ ಸಮಯ, ದೇವರಿಗೆ ಕೊಡುವಂಥದ್ದು ಯಾವುದೇ ಆಗಿರಲಿ ಅದು ಸ್ಥಿರವಾದ ರೀತಿಯಲ್ಲಿ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೆಲವು ದೀಪಗಳು ಏನಾಗಿರ್ತಾವೆ, ಮನೆಯವರಿಗೆ ತೊಂದರೆ ಕೊಡುವಂತ ದೀಪಗಳಾಗಿರ್ತಾವೆ. ಹಲ್ಲೆಲೂಯಾ. ಅದಕ್ಕೇನಂತೀವಿ, ಹೊಗೆನೇ ಅಂತೀವಿ. ಮತ್ತೆ ಬೇರೆ ಏನಾದ್ರು ಹಲ್ಲೆಲೂಯಾ. ಆ ಹೊಗೆ ಏನ್ ಮಾಡುತ್ತೀರಿ, ಮನೆಯಲ್ಲಿ ಕೂಡ್ಲಾರಂಗೆ ಮಾಡುತ್ತೆ. ಕೆಲವೊಂದು ಟೈಮ್ನಾಗ ಕೆಮ್ಮುನು ಎಬ್ಬಿಸ್ಬೋದು, ಕೆಲವೊಂದು ಟೈಮಲ್ಲಿ ಕಣ್ಣು ಊರಿನೂ ಬರಬಹುದು. ಹಲ್ಲೆಲೂಯಾ. ಆದ್ರೆ ನಿಮ್ಮ ದೀಪಗಳು ಹೆಂಗಿರ್ಬೇಕು, ಉರಿಯುತ್ತಿರ್ಬೇಕು. ಅಲ್ಸಲಾಗಿ ದೇವರು ಹೇಳ್ತಾ ಇದ್ದಾನೆ 60ನೇ ಅಧ್ಯಾಯ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ, 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ಒಂದು ವೇಳೆ ಈ 3 ರೀತಿಯ ದೀಪಗಳು ನಿನ್ನವಾಗಿದ್ರೆ ನೀನೇನಾಗಿದ್ದಿ, ಇನ್ನು
ದೇವರಿಂದ ದೂರವಾದ ಪರಿಸ್ಥಿತಿಯಲ್ಲಿ ನೀನಿದ್ದೀಯ. ಹಲ್ಲೆಲೂಯಾ. ಉದ್ಯೋಗ ಅಂತೇಳಿ ದೇವರಿಗೆ ಸಮಯ ಕೊಡ್ಲಾರ್ದ ರೀತಿಯಲ್ಲಿ ಇದ್ದೀಯೇನೋ. ಕುಟುಂಬ ಅಂತೇಳಿ ದೇವರಿಗೆ ಸಮಯ ಕೊಡ್ಲಾರ್ದ ರೀತಿಯಲ್ಲಿದ್ದೀಯೇನೋ. ಬರೀ ಸುಖವಾದ ಭೋಗ, ನಿದ್ರೆ, ಬರೀ ಘನತೆ, ಇದಕ್ಕೆ ಸಮಯ ಕೊಟ್ಟು ದೇವರಿಗೆ ನೀನು ಸಮಯ ಕೊಡಲಾರ್ದ ರೀತಿಯಲ್ಲಿದ್ದೀಯನ್ನೋ ದೇವರು ಪ್ರಶ್ನೆ ಮಾಡ್ತಾ ಇರೋ ಸಮಯದಲ್ಲಿ ಏನಂತೇಳಿ, ಒಂದು ವೇಳೆ ಈ ರೀತಿಯಾಗಿದ್ದರೆ ನೀ ಏನ್ ಮಾಡ್ಬೇಕು, ನಿನ್ನ ದೀಪವನ್ನ ಪುನಃ ಉರಿಯುವ ದೀಪದೋಪಾದಿಯಲ್ಲಿ ನೀನೇನ್ ಮಾಡ್ಬೇಕ್ರಿ, ಬೆಳಗಿಸಿಕೊಳ್ಳಬೇಕು. ನಮ್ಮ ದೇವರು ಎಂತ ದೇವರಾಗಿದ್ದಾನೆ, ಕ್ಷಮಿಸುವ ದೇವರಾಗಿದ್ದಾನೆ. ತಪ್ಪಿ ಹೋದಾಗ ಪುನಃ ನಿಲ್ಲಿಸುವ ದೇವರಾಗಿದ್ದಾನೆ. ಅದ್ರ ಸಲ ಯೆರೆಮೀಯನಿಗೆ ಹೇಳ್ತಾನೆ ದೇವರು, ಯೆರೆಮೀಯನೇ, ಕುಂಬಾರನ ಮನೆಗೆ ನೀನು ಎಳೆದು ಹೋಗ, ಅಲ್ಲಿ ನಾನು ನಿನ್ನ ಸಂಗಡ ಮಾತಾಡ್ತೀನಿ. ಕುಂಬಾರನ ಮನೆಗೆ ಹೋದ್ರೆ ಮಾತ್ರ ನಾನು ನಿನ್ನ ಸಂಗಡ ಮಾತಾಡ್ತೀನಿ ಅಂತ ಹೇಳಿದ ತಕ್ಷಣ ಅವಾಗ ದೇವ್ರು ಮಾತಾಡ್ಲಿಲ್ಲ ಬೇಗ. ಈ ಯೆರೆಮೀಯ ಹೋಗಿ ನೋಡ್ತಾ ಇದ್ದಾನೆ ಕುಂಬಾರನ ಏನೇನ್ ಮಾಡ್ತಾ ಇದ್ದಾನೆ. ಕುಂಬಾರನ ಮಾಡುವಂತ ಸಮಯದಲ್ಲಿ ಚಕ್ರ ತಿರುಗ್ತಾ ಇದೆ, ನೋಡಿದ್ರೆ ಚಕ್ರ ತಿರುಗಿಸ್ತಾ ಇದ್ದಾನೆ. ಸೆಂಟ್ರಲ್ ಏನ್ ಇಡ್ತಾ ಇದ್ದಾನೆ, ಮಣ್ಣನ್ನು ಇಡ್ತಾ ಇದ್ದಾನೆ. ಮಣ್ಣನ್ನು ಇಡ್ತಾ ಇದ್ದಾನೆ. ಇಟ್ಟ ತಕ್ಷಣ ಏನ್ ಮಾಡ್ತಾ ಇದ್ದಾನ್ರಿ, ನಡುಕ ಹಿಂಗ ಇದಕ್ಕ ಏನಂತ ಹೇಳ್ತೀವಿ, ತಗ್ಗು ಮಾಡಿದಂಗೆ ಮಾಡಿದ ತಕ್ಷಣ ಮತ್ತೆ ಹಂಗೆ ಚಕ್ರ ತಿರುಗ್ತಾ ಇರುತ್ತೆ. ಹಂಗೆ ಆಕಾರ ಕೊಡ್ತಾ ಇದ್ದಾನೆ. ಸಡನ್ ಆಗಿ ಒಂದ್ ಏನಾಗ್ಬಿಡುತ್ತೆ, ಪಳ್ಳ ಅಂತ ಹೇಳಿ ಹೊಡೆದೋಗ್ಬಿಡುತ್ತೆ. ಮತ್ತೆ ಪುನಃ ಏನ್ ಮಾಡಿದ, ಅದನ್ನ ಚೆನ್ನಾಗಿ ಇದು ಮಾಡಿ ಮತ್ತೆ ಏನ್ ಮಾಡಿದಾರೆ, ಆಕಾರ ಕೊಟ್ಟ. ಅದರಂಗೆ ಕುಂಬಾರ ಮಣ್ಣಿಗೆ ಹೆಂಗ್ ಚಾನ್ಸ್ ಕೊಡ್ತಾನೆ, ದೇವರು ನಮಗೂ ಕೂಡ ಚಾನ್ಸ್ ಕೊಡ್ತಾನೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಕೋಪ ಹೆಂಗಿರುತ್ತೆ, ಕ್ಷಣ ಮಾತ್ರ. ಆತನ ದಯವು ಯುಗದವರೆಗೂ ಜೀವಮಾನವೆಲ್ಲ ಇರುತ್ತದೆ ಪ್ರಿಯರೇ. ಇಲ್ಲ ನೋಡ್ತಾ ಇದ್ದಾರೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತ ಹೇಳಂದ್ರೆ, ನಿನ್ನ ದೀಪ ಉರಿತಾ ಇದೆನಾ, ಆರ್ತಾ ಇದೆನಾ? ಉರಿತಾ ಇದೆನಾ, ಆರ್ತಾ ಇದೆನಾ? ಅದು ಎರಡು ನಡುವೆ ಇದೆ. ಅಲ್ಲೆಲ್ಲಯ್ಯ, ಅದ್ರೇನು ಹೊಗೆ ಬಿಡೋದು. ಅಲ್ಲೆಲ್ಲಯ್ಯ, ಪ್ರೈಸ್ ಇಲ್ಲ. ನೋಡ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಎದ್ದು ನೀನು ಪ್ರಕಾಶಿಸಬೇಕು. ನಿನ್ನ ಜೀವಿತ ಹೆಂಗಿರ್ಬೇಕು, ಇತರರಿಗೆ ಮಾದರಿಕರವಾದ ರೀತಿಯಲ್ಲಿರ್ಬೇಕು. ಹಂಗೇಳಿದ್ಮೇಲೆ ಏಸಪ್ಪ ಹೇಳ್ತಾ ಇದ್ದಾನೆ ಏನಂತೇಳಿ, ದೀಪ ಸ್ತಂಭದ ಮೇಲೆ ಇಟ್ಟಂತ ದೀಪ ಯಾವ ಓಪಾದಿಯಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಬೆಳಕು ಕೊಡುತ್ತೋ, ಅದರಂಗೆ ನಿಮ್ಮ ನೀತಿ ಕಾರ್ಯಗಳನ್ನ ನೋಡಿದಂತ ಜನರು ಅಪ್ಪ ಅವ್ರು ಯಾವತ್ತೂ ಕೂಡ ಮೊದ್ಲಂಗಿದ್ದರು ಇವಾಗ ಯಾವ ರೀತಿ ತಪ್ಪುಗಳನ್ನ ಮಾಡೋದಿಲ್ಲ. ಅವ್ರು ಒಳ್ಳೆ ದೇವ್ರು ಬಂದ್ರಿ, ದೊಡ್ಡ ದೇವ್ರು ಬಂದ್ರಿ ಅಂತ ಹೇಳಿ ಏನ್ ಮಾಡ್ತಾರೆ, ಅವರು ದೇವರಿಗೆ ಸಾಕ್ಷಿ ಕೊಡ್ತಾರೆ ಪ್ರಿಯರೇ. ಅದರ ಮೂಲಕವಾಗಿ ದೇವರ ನಾಮ ಏನಾಗುತ್ತೆ, ಮಹಿಮೆ ಹೊಂದುತ್ತೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಎರಡನೇದಾಗಿ, ಮೊದಲನೇದಾಗಿ ಏನು, ನಿಮ್ಮ ನಡುಗಳನ್ನ ಕಟ್ಟಿಕೊಳ್ಳಿರಿ. ಎರಡನೇದಾಗಿ ಏನು, ನಿಮ್ಮ ದಿವಟಿಗೆಗಳು ಉರಿಯುತ್ತಾ ಇರಲಿ. ಹಲ್ಲೆಲೂಯಾ. ನಿಮ್ಮ ದೀಪಗಳನ್ನ ನೀವು ಆರಿಸಿಕೊಳ್ಬೇಡ್ರಿ. ಲೋಕದ ಕಾರ್ಯಗಳಿಗಾಗಿ, ಲೋಕದ ವಿಷಯಗಳಿಗಾಗಿ, ಲೋಕದ ವ್ಯರ್ಥವಾದಂತ ಸಂಪ್ರದಾಯಗಳಿಗಾಗಿ ನಿಮ್ಮ ದೀಪಗಳನ್ನ ನೀವೇನ್ ಮಾಡ್ಬೇಡ್ರಿ, ಆರಿಸಿಕೊಳ್ಬೇಡ್ರಿ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇದು ಎದ್ದು ಪ್ರಕಾಶಿಸಬೇಕಾಗಿರ್ತಕ್ಕಂತ ಸಮಯ, ದೇವರಿಗಾಗಿ ನಾವು ಜೀವಿಸಬೇಕಾಗಿರ್ತಕ್ಕಂತ ಸಮಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಂತ್ಯಕಾಲದಲ್ಲಿ ಎಷ್ಟೋ ರೀತಿಯಲ್ಲಿ ಭಯಂಕರವಾಗಿರ್ತಕ್ಕಂಥ ತೊಂದರೆಗಳ ಮಧ್ಯದಲ್ಲಿ ನಾವು ಇದ್ದೀವಿ. ಲೋಕ ಏನಾಗಿದೆ, ಅವಾಗಿಗಿಂತ ಇವಾಗ ಇನ್ನೂ ಕೆಟ್ಟು ಹೋಗಿದೆ. ಹಲ್ಲೆಲೂಯಾ. ಈ ಕೆಟ್ಟು ಹೋದ ಲೋಕದಲ್ಲಿ ನಾವ್ ಹೆಂಗಿರ್ಬೇಕ್ರಿ, ಜಾಗರೂಕತೆಯಿಂದ ದೈವ ಭಕ್ತಿಯನ್ನ ಮಾಡುವಂತ ನಾವು, ಈ ಲಾಭವನ್ನ ಪಡೆದುಕೊಳ್ಳುವಂತ ನಾವು, ನಮ್ಮ ಬೆಳಕನ್ನು ಹೆಂಗ್ ಮಾಡ್ಕೊಳ್ಬೇಕು, ನಾವು ಉರಿಯೋಪಾದಿಯಲ್ಲಿ ನಾವು ಮಾಡಿಕೊಳ್ಳುವವರಾಗಬೇಕು. ಹಲ್ಲೆಲೂಯಾ. ಭಕ್ತಿಯನ್ನು ಬಿಟ್ಟು ನಾವು ನಡೆಯುವವರಾಗಬಾರದು. ಹಲ್ಲೆಲೂಯಾ. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಒಂದು ವೇಳೆ ಕೊಳಗದೊಳಗಡೆ ಇಡಲ್ಪಟ್ಟಂತ ದೀಪ ಆಗಿದ್ರೆ ನಿನ್ನ ದೀಪವನ್ನು ನೀನೇನ್ ಮಾಡ್ಬೇಕು, ಒಂದು ಉದ್ಯೋಗ 6 ದಿವಸಗಳು ದುಡಿ, ದೇವರು ಹೇಳಿದ. ಹಲ್ಲೆಲೂಯಾ. ಆದ್ರೆ ಒಂದು ದಿವಸ ನೀನು ನನಗಾಗಿ ಮೀಸಲಾಗಿ ಇಡಬೇಕು. ಒಂದು ದಿವಸ ಅಂದ್ರೆ 24 ತಾಸು ನಾವು ಕೊಡೋವ ದೇವರು ಎಲ್ಲಿ ಕೊಡ್ತೀವಿ, ಕೊಟ್ಟರೆ ಅದೇ ಒಂದು 3 ತಾಸು 4 ತಾಸು 5 ತಾಸು 6 ತಾಸು, ಅದೇ ಹೆಚ್ಚು. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಲೋಕದಗೋಸ್ಕರವಾಗಿ ನೀವು ಸಮಯ ಕಳೆಯುವುದಕ್ಕಿಂತ ದೇವರಿಗೋಸ್ಕರವಾಗಿ ಸಮಯ ಕಳೆದಿರುವಂಥದ್ದು ಏನಾಗುತ್ತೆ, ಪರಲೋಕದಲ್ಲಿ ಲಿಖಿತವಾಗಿರುತ್ತೆ. ಹಲ್ಲೆಲೂಯಾ. ಪರಲೋಕದಲ್ಲಿ ನಿನಗೆ ಬಹುಮಾನ ಎನ್ನುವಂಥದ್ದು ದೊರಕುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ನಿಮ್ಮ ದೀಪಗಳನ್ನು ನೀವು ಆರಿಸಿಕೊಳ್ಬೇಡ್ರಿ. ಹಲ್ಲೆಲೂಯಾ. ನಿಮ್ಮ ದಿವಟಿಕೆಗಳನ್ನು ನೀವು ಆರಿಸಿಕೊಳ್ಬೇಡ್ರಿ. ಮನುಷ್ಯರನ್ನ ಮಾಡಿದಂತ ದೇವರು
ಒಬ್ಬಾತನ ಅಂತೇಳಿ ತಿಳಿದುಕೊಂಡು ನೀವೇನ್ ಮಾಡಿರಿ, ರಕ್ಷಣೆಯನ್ನ ಹೊಂದಿದ್ದೀರಿ. ನಾವೆಲ್ಲರೂ ನಾಶವಾಗಿ ಹಾಳಾಗಿ ಪಾಪದಲ್ಲಿ ಬಿದ್ದು ಸಾಯಬಾರದು, ಪಾತಾಳಕ್ಕೆ ಇಳಿದು ಹೋಗ್ಬಾರ್ದು ಅಂತೇಳಿ ಆ ದೇವಾದಿ ದೇವರು ನರ ಅವತಾರಿಯಾಗಿ ಯೇಸು ಕ್ರಿಸ್ತನೆನ್ನುವಂತ ನಾಮದ ಮೂಲಕವಾಗಿ ಭೂಲೋಕಕ್ಕೆ ಬಂದು 33.5 ವರ್ಷಗಳ ಕಾಲ ಭೂಲೋಕದಲ್ಲಿ ಜೀವಿಸಿ ಕೊನೆಯ ದಿವಸಗಳಲ್ಲಿ ನಮಗೋಸ್ಕರವಾಗಿ ಏನಾಗಿದ್ದಾನೆ, ಆತ ಯಜ್ಞವಾಗಿದ್ದಾನೆ. ತನ್ನ ರಕ್ತವನ್ನು ನಮಗಾಗಿ ಸುರಿಸಿದ್ದಾನೆ. ಆ ರಕ್ತದ ಮೂಲಕವಾಗಿ ನಮ್ಮನ್ನು ಏನ್ ಮಾಡಿದ್ದಾನೆ, ಕೊಂಡುಕೊಂಡಿದ್ದಾನೆ. ಆ ಒಂದು ಕಾರ್ಯವನ್ನು ನೆನೆಸಿಕೊಂಡಂತವರಾಗಿ ನಾವು ದೇವರಿಂದ ದೂರ ಹೋಗ್ಬಾರ್ದು, ದೇವರಲ್ಲಿ ಇರಬೇಕು. ಆ ದೇವರು ಹೇಳಿದಾನೆ ಏನಂತೇಳಿ, ಪುನಃ ನಾನು ಬರುತ್ತೇನೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದೇ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ಎರಡನೆಯದ ಅಂಶ ಚೆನ್ನಾಗಿ ನೆನಪಿಟ್ಕೊಳ್ರಿ, ನಿಮ್ಮ ದೀಪಗಳನ್ನ ನೀವು ಆರಿಸ್ಕೊಳ್ಬೇಕು. ಏನ್ ಮಾಡ್ಬೇಕು? ದೀಪಗಳನ್ನ ನಿಮ್ಮ ದಿವಟಿಗೆಗಳು ಉರಿಯುತ್ತಲೇ ಇರಬೇಕು. ಹಲ್ಲೆಲೂಯಾ. ಯಾವ ಕಾರ್ಯಗಳು ಕೂಡ ಏನಾಗಬಾರ್ದು, ಅಡ್ಡಿ ಬರಬಾರದು. ಪೌಲನಿಗೆ ಕೆಲವು ಸಂದರ್ಭದಲ್ಲಿ ಕೆಲವೊಂದು ಕಾರ್ಯಗಳು ಅಡ್ಡಿ ಬಂದಂತ ಸಂದರ್ಭದಲ್ಲಿ ಪೌಲನ್ ಹೇಳ್ತಾನೆ ಏನಂತೇಳಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕಷ್ಟವು ಸಂಕಟವು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ನೋಡ್ರಿ ಒಂದ್ಸಾರಿ 8ನೇ ಅಧ್ಯಾಯ 35ನೇ ವರ್ಷ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವು, ಸಂಕಟವು, ಹಿಂಸೆಯು, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರವು, ಖಡ್ಗವು. ಹಲ್ಲೆಲೂಯಾ. 7 ರೀತಿಯ ಪ್ರಮಾದಗಳು ಅಡ್ಡಿ ಬಂದಾಗ ಪೌಲನೇನಾಗಿಲ್ಲ, ಭಕ್ತಿಯನ್ನ ಬಿಟ್ಟು ನಡೆಯಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ನಾವು ನೋಡ್ತೀವಿ, ದೇವರು ಎಂತ ದೇವರಾಗಿದ್ದಾರೆ ನೋಡ್ರಿ. ಒಬ್ಬ ದೊಡ್ಡ ಐಶ್ವರ್ಯವಂತ, ಆ ಐಶ್ವರ್ಯವಂತನ ಮನೆಯ ಮುಂದೆ ಏನು ಕೂಡ ಗತಿ ಇರಲಾರದೆ ಮಲಗಿರ್ತಕ್ಕಂಥ ಒಬ್ಬ ಭಿಕ್ಷುಕ ಪ್ರಿಯರೇ. ಹಲ್ಲೆಲೂಯಾ. ಆತನಿಗೆ ಅನ್ನ ಇಲ್ಲ, ವಸ್ತ್ರ ಇಲ್ಲ, ಏನು ಇಲ್ಲ, ಆದ್ರೆ ಐಶ್ವರ್ಯವಂತನಿಗೆ ಎಲ್ಲ ಇದೆ. ಆ ಐಶ್ವರ್ಯವಂತನು ಯಾವುದರಲ್ಲಿ ಬಡವನಾಗಿದ್ದಾನೆ? ದೇವರ ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ ಬಹಳ ಬಡತನದಲ್ಲಿದ್ದಾನೆ. ಈ ಬಡತನದಲ್ಲಿರ್ತಕ್ಕಂಥ ಭಿಕ್ಷುಕನಾಗಿರುವಂತ ಲಾಜರ, ಇವನಿಗೆ ಅನ್ನ ಇಲ್ಲ, ವಸ್ತ್ರ ಇಲ್ಲ, ಆಸ್ತಿ ಇಲ್ಲ, ಐಶ್ವರ್ಯ ಇಲ್ಲ, ಆದ್ರೆ ಇವನಿಗೆ ಯಾರು ಗೊತ್ತು? ಸೃಷ್ಟಿಕರ್ತನಾಗಿರುವಂತ ದೇವರು ಗೊತ್ತು. ಹಲ್ಲೆಲೂಯಾ. ಇಬ್ರು ಸಾಯ್ತಾರೆ ಪ್ರೇಯರ್. ಹಲ್ಲೆಲೂಯಾ. ಈತನು ಸತ್ತಾಗ ಏನಾಯ್ತು? ದೇವದೂತರು, ಇಬ್ರು ದೇವದೂತರು ಬಂದು ಏನ್ ಮಾಡಿದ್ರು? ಪರದೈಸಿಗೆ ಕರೆದುಕೊಂಡು ಹೋದ್ರು, ಅಬ್ರಹಾಮನ ಎದೆಗೆ ಹೊರಗಿಸಿದ್ರು. ಈತನು ಸತ್ತಾಗ ಎಷ್ಟು ಜನ ಬಂದವ್ರೆ. ಹಲ್ಲೆಲೂಯಾ. ಎಷ್ಟೋ ಜನ ಬಂದವ್ರೆ. ಡೊಳ್ಳು ಹೊಡೆದೇನೋ, ಬಾಣ ಬಿಡದೇನೋ, ಚಟ್ಟ ಕಟ್ಟದೇನೋ, ಎಷ್ಟೆಲ್ಲ ವಿಜೃಂಭಣೆ. ಆದ್ರೆ ಆತನನ್ನು ಕರೆದುಕೊಂಡು ಹೋಗಕ್ಕೆ ಯಾರು ಬಂದಿದ್ದಾರೆ? ಸೈತಾನ್ ದೂತರು ಬಂದಿದ್ದಾರೆ. ಹಲ್ಲೆಲೂಯಾ. ಯಾವ ದೂತರು? ಸೈತಾನ್ ದೂತರು ಬಂದಿದ್ದಾರೆ. ಯಮದೂತರು ಅಂತಿದ್ರು ದೊಡ್ಡಪ್ಪ. ಹಲ್ಲೆಲೂಯಾ. ಆ ಸೈತಾನ ದೂತರು ಬಂದು ಏನ್ ಮಾಡಿದಾರೆ? ಅವನ್ ಕರ್ಕೊಂಡೋಗಿ ಎಲ್ಲಿ ಹಾಕಿದ್ದಾರೆ? ಪಾತಾಳದಲ್ಲಿ ಹಾಕಿದ್ದಾರೆ. ಹಲ್ಲೆಲೂಯಾ. ಆ ಪಾತಾಳದಲ್ಲಿ ಇದ್ದುಕೊಂಡು ಅಲ್ಲಿರ್ತಕ್ಕಂಥ ಅಗ್ನಿ ಅದು ಏನಾಗ್ತಾ ಇದೆ? ಆ ಹೀಟ್, ಇವಾಗ ಬಿಸಿಲು, ಎಂತ ಬಿಸಿಲಿದೆ, ಬೆಂಕಿಯಲ್ಲಿ ಹಾಕಿದ್ರೆ ಹೆಂಗಿರುತ್ತೆ? ಹಲ್ಲೆಲೂಯಾ. ಆ ಬೆಂಕಿಯಲ್ಲಿ ಉರಿಯುವಂತ, ಆ ಒಂದು ಬೆಂಕಿಯಲ್ಲಿ ಕಾರ್ಗತ್ತಲೆ ತುಂಬಿರ್ತಕ್ಕಂಥ ಆ ಬೆಂಕಿಯಲ್ಲಿ, ಆ ತಗ್ಗಿನಲ್ಲಿ ಬಿದ್ದುಕೊಂಡು ಏನ್ ಮಾಡ್ತಾ ಇದ್ದಾನೆ? ಓಡಾಡ್ತಾ ಇದ್ದಾನೆ. ಈ ಭೂಲೋಕದಲ್ಲಿದ್ದಾಗ ಎಲ್ಲ ಇತ್ತು. ಅಲ್ಲೇ ತನ್ನ ಮನೆ ಮುಂದೆ ದೊಡ್ಡದಾದ ದೇವಾಲಯ ಕಟ್ಸ್ಕೊಂಡಿರ್ಬೋದತ್ತ. ನಾ ಎಲ್ಲಿಗೆ ಹೊರಗೆ ಹೋಗ್ಬೋದಂತೆ. ಪ್ರತಿದಿನ ಒಳ್ಳೆ ಒಂದು ಊಟೋಪಚಾರಗಳನ್ನ ಹಾಕಿಸ್ತಾ ಇದ್ದ ಅನೇಕರಿಗೆ. ಆದ್ರೆ ಬಂದಿದ್ದೇನು ಲಾಭ? ಸೃಷ್ಟಿಕರ್ತನ ದೇವರನ್ನು ತಿಳ್ಕೊಳ್ಳಲಿಲ್ಲ, ನರಕಕ್ಕೆ ದೊಪ್ಪಲ್ಪಟ್ಟ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ನಮ್ಮ ದೇವರಿಂದ ಈ ಯಾವ ಕಾರ್ಯಗಳು ನಮ್ಮನ್ನ ಅಗಲಿಸುವುದಿಲ್ಲ ಅಂತೇಳಿ ಯಾರು ಹೇಳ್ತಾ ಇದ್ದಾರೆ? ಪೌಲನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕಷ್ಟ ಬರಲಿ, ಸಂಕಟ ಬರಲಿ, ಅನ್ನ ಇಲ್ಲದಿರಲಿ, ವಸ್ತ್ರ ಇಲ್ಲದಿರಲಿ, ಎಂಥದ್ದೇ ಆಗ್ಲಿ, ಆದ್ರೆ ನಾನು ನನ್ನ ದೇವರಾದ ಸೃಷ್ಟಿಕರ್ತನ ದೇವರನ್ನ ಬಿಟ್ಟು ನಾನು ಏನ್ ಮಾಡಲ್ಲ, ಹೊರಗಡೆ ಹೋಗಲ್ಲ ಎನ್ನುವಂತ ಭಕ್ತಿ ಇವತ್ತು ಅನೇಕರಲ್ಲಿ ಏನ್ ಮಾಡಲ್ಲ, ಕಂಡು ಬರ್ತಾ ಇಲ್ಲ ಪ್ರಿಯರೇ. ಕೆಲವು ಜನರು ಏನಾಗ್ತಾ ಇದ್ದಾರೆ? ಭಕ್ತಿ ಉಳ್ಳವರಾಗಿ ನಡೀತಾ ಇದ್ದಾರೆ. ಏನಾದ್ರೂ ಕೂಡ ದೇವರು ನನ್ನ ಒಳ್ಳೇದಕ್ಕಾಗಿ ಮಾಡ್ತಾನೆ. ಎಂತ ಕಷ್ಟ ಬಂದ್ರು ಕಷ್ಟದಿಂದ ದೇವರು ನನ್ನನ್ನ
ತಪ್ಪಿಸ್ತಾನ ಅಂತೇಳಿ ಏನ್ ಮಾಡ್ತಾ ಇರ್ತಾರೆ, ಸ್ಥಿರವಾಗಿರ್ತಾರೆ. ಕೆಲವು ಜನರು ಏನ್ ಮಾಡ್ಬಿಡ್ತಾರೆ, ಆ ಕಷ್ಟಗಳನ್ನ ನೋಡಿ ಏನ್ ಮಾಡ್ಬಿಡ್ತಾರೆ, ಅಪ್ಪ ಲೋಕದಾಗಿರೋದೇ ಬೇಸು ಅಂತೇಳಿ ಇಲ್ಲೆಲ್ಲ ಸುಖವಾಗಿರ್ತಾರೆ. ಆದ್ರೆ ಯಾರು ಯೇಸುವನ್ನು ನಂಬೋದಿಲ್ವೋ ಅವರೆಲ್ಲರೂ ಪಾತಾಳಕ್ಕೆ ಇಳಿದು ಹೋಗ್ತಾರೆ. ಅದರ ಸಲುವಾಗಿ ನಿಮ್ಮ ಕುಟುಂಬವನ್ನ ನೀವೇನ್ ಮಾಡ್ರಿ, ಗೆಲ್ಲಿರಿ. ನಿಮ್ಮ ಕುಟುಂಬವನ್ನ ರಕ್ಷಣೆ ಮಾರ್ಗದಲ್ಲಿ ನೀವು ನಡೆಸ್ರಿ. ಹಲ್ಲೆಲೂಯಾ. ಕೆಲವು ಜನರಿಗೆ ಮದುವೆ ಚಿಂತೆ, ಅಯ್ಯೋ ಮಕ್ಕಳದು ಮದುವೆ ಹೆಂಗ್ ಮಾಡ್ಬೇಕು, ಅದು ಹೆಂಗ್ ಮಾಡ್ಬೇಕು, ನಂಬಿಟ್ರೆ ಎಲ್ಲ ನಂಬಿಟ್ರೆ ಅಂತ. ಹಲ್ಲೆಲೂಯಾ. ಅವಾಗಿಂದ ಅವಾಗ ದೇವರು ಎಲ್ಲವುಗಳನ್ನ ಸೆಟಲ್ ಮಾಡ್ತಾನೆ. ಹಲ್ಲೆಲೂಯಾ. ದೇವ್ರ ಮೇಲೆ ನಂಬಿಕೆ ಇಡ್ರಿ, ದೇವ್ರ ಮೇಲೆ ವಿಶ್ವಾಸ ಇಡ್ರಿ. ಆ ಮದುವೆ ಕಾರ್ಯಗಳು ಘನವಾಗಿ ದೇವರು ನೆರವೇರಿಸ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ದೇವ್ರ ವಾಕ್ಯ ಹೇಳ್ತಾ ಇದೆ, ಒಂದು ವೇಳೆ ನಿನ್ನ ದೀಪವನ್ನು ನೀನು ಆರಿಸಿಕೊಳ್ತಾ ಇದೆಯೇನು, ಏಸಪ್ಪ ಹೇಳ್ತಾ ಇದ್ದಾನೆ, ಮಗನೇ ಮಗಳೇ ನಿನ್ನ ದೀಪಗಳು ಉರಿಯುತ್ತಾ ಇರಬೇಕು. ಉರಿಯುವ ದೀಪದೋಪಾದಿಯಲ್ಲಿ ನೀನು ಜೀವಿಸಬೇಕು. ನನಗಾಗಿ ಜೀವಿಸುವಂತ ಮಗನು ಮಗಳು ನೀನು ಆಗಬೇಕು ಎಂಬುದಾಗಿ. ನಿನ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಲೋಕದ ಕೆಲಸಗಳಿಗಾಗಿ, ಉದ್ಯೋಗದ ಸಲುವಾಗಿ, ಕುಟುಂಬದ ಕೆಲಸಗಳಿಗೋಸ್ಕರವಾಗಿ, ಸುಖವಾದ ಭೋಗಗಳಿಗೋಸ್ಕರವಾಗಿ ದೇವರನ್ನ ಮರೆತು ಬಿಟ್ಟಿದ್ದೀಯಾ? ನಿನ್ನ ದೀಪವನ್ನ ಆರಿಸಿಕೊಳ್ತಾ ಇದ್ದೀಯಾ? ದೇವರ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಿನ್ನ ದೀಪ, ನಿಮ್ಮ ದಿವಟಿಕೆಗಳು ಉರಿಯುತ್ತಾ ಇರಬೇಕು. ದೇವರೇ ನನ್ನ ದೀಪವನ್ನು ಉರಿಸಯ್ಯ. ನೀನೇ ನನ್ನ ದೀಪವನ್ನ ಹಚ್ಚಿದೀಯ ಸ್ವಾಮಿ. ಬೆಳಗಿಸುವಾತನು ನೀನು, ನಡೆಸುವಾತನು ನೀನು. ಸುಡಿ ಗಾಳಿಯೇ ಆಗಲಿ, ಸುಂಟರ ಗಾಳಿಯೇ ಆಗಲಿ, ಎಂತಹ ಮಳೆಯೇ ಆಗಲಿ, ಬಿರುಗಾಳಿಯೇ ಆಗಲಿ, ಎಂತಹದ್ದು ಬಂದರೂ ಕೂಡ ನೀನು ಹಚ್ಚಿದಂತ ದೀಪ ಆರಿ ಹೋಗುವುದೇ ಇಲ್ಲ ಸ್ವಾಮಿ. ಆ ರೀತಿಯಾಗಿ ನನ್ನನ್ನು ಮಾಡಿ ಎಂಬುದಾಗಿ ದೇವರಲ್ಲಿ ಸಮಯದಲ್ಲಿ ನಾವು ಕೇಳೋಣ. ಹಲ್ಲೆಲೂಯಾ. ಒಂದು ವೇಳೆ ಇಷ್ಟು ದಿವಸಗಳ ಕಾಲ ಯಾವುದೋ ಒಂದು ತಪ್ಪಾದ ಒಂದು ಪದ್ಧತಿಯಲ್ಲಿ ನೀನು ದೇವರನ್ನ ಹಿಂಬಾಲಿಸ್ತಾ ಇದೆಯೇನು, ಅಯ್ಯೋ ನನ್ನ ಕುಟುಂಬವೆಲ್ಲ ರಕ್ಷಣೆ ಹೊಂದಿದರೆ ಮಾಡಬೇಕಾದ ಕಾರ್ಯಗಳನ್ನ ಮಾಡುವಂತವ್ರು ಯಾರು ಎನ್ನುವಂತ ಒಂದು ಸ್ಥಿತಿ ನಿನ್ನಲ್ಲಿದೆಯೇನು ಪ್ರಿಯನೇ ಪ್ರಿಯರೇ? ದೇವರು ಕೇಳ್ತಾ ಇದ್ದಾನೆ. ನೀನು ಪರಲೋಕದಲ್ಲಿದ್ದು ನಿನ್ನ ಬಂಧು ಮಿತ್ರರೆಲ್ಲರೂ ನರಕದಲ್ಲಿ ಬಿದ್ರೆ ಅವ್ರು ಅವತ್ತು ಕೇಳ್ತಾರೆ, ಅಮ್ಮ ತಾಯಿ ನೀನು ಒಂದು ಸಾರಿ ನೀನು ನಮಗೆ ಅವಾಗಲೇ ಹೇಳಿದ್ರೆ ನಾವು ಕೂಡ ನಂಬ್ಕೊಳ್ತಾ ಇದ್ವಲ್ಲ, ನಾವು ಕೂಡ ಪರಲೋಕವನ್ನ ಪಡೆದುಕೊಳ್ತಾ ಇದ್ವಲ್ಲ ಅಂತೇಳಿ. ಒಂದ್ಸಾರಿ ಸಮಾರ್ಯ ಸ್ತ್ರೀ ಸುಕಾರೆ ಎನ್ನುವಂತ ಗ್ರಾಮನ್ನ ಯಾವ ರೀತಿಯಾಗಿ ಗೆದ್ದುಕೊಂಡು ಏಸಪ್ಪನನ್ನ ಒಂದೇ ಸಾರಿ ಭೇಟಿಯಾಗಿರುವಂತದ್ದು ಪ್ರಿಯನೇ ಪ್ರಿಯನೇ. ಕುಟುಂಬವನ್ನ ಗೆದ್ದಳು, ಗ್ರಾಮವನ್ನ ಗೆದ್ದಳು. ಗ್ರಾಮದಲ್ಲಿರುವಂತ ಎಲ್ಲಾ ಜನರು ರಕ್ಷಣಾ ಮಾರ್ಗದಲ್ಲಿ ಬರುವಂತೆ ಆಕೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ರಕ್ಷಣಾ ಮಾರ್ಗದಲ್ಲಿ ಆ ಗ್ರಾಮವನ್ನೇ ನಡೆಸಿದ್ವಿ. ನಿನ್ನ ಪರಿಸ್ಥಿತಿ, ನಿನ್ನ ಮಕ್ಕಳನ್ನ ಮಂದಿರಕ್ಕೆ ನೀನು ಕರೆದುಕೊಂಡು ಬರ್ತಾ ಇಲ್ಲ, ಮೊಮ್ಮಕ್ಕಳನ್ನ ಕರೆದುಕೊಂಡು ಬರ್ತಾ ಇಲ್ಲ, ನೀನು ಕುಟುಂಬವಾಗಿ ಮಂದಿರಕ್ಕೆ ಬರ್ತಾ ಇಲ್ಲ, ಬೇರೆ ಕಾರ್ಯಗಳಿಗೆಲ್ಲ ಕುಟುಂಬವಾಗಿ ಹೋಗ್ತಾ ಇದೀಯಾ. ಆದ್ರೆ ದೇವರ ಕಡೆಗೆ ಬರುವಾಗ ಮಾತ್ರ ನೀನು ಒಂಟಿಯಾಗಿ ಬರ್ತಾ ಇದೀಯಾ? ದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದ್ಸಾರಿ ಆಲೋಚನೆ ಮಾಡು. ದೇವರೇ, ಇನ್ನು ಮುಂದೆ ನಾನು ನಿನಗೆ ನಂಬಿಗಸ್ತನಾದ ಮಗನಾಗಿರ್ತೇನೆ, ನಂಬಿಗಸ್ತಳಾದ ಮಗಳಾಗಿ ನಾನು ಜೀವಿಸ್ತೇನೆ. ಕರ್ತನೇ, ನೀನೇ ನನ್ನ ನಂಬಿಕೆಯನ್ನ ಹೆಚ್ಚಿಸಯ್ಯ ಸ್ವಾಮಿ. ಸರಿಯಾದ ಮಾರ್ಗದಲ್ಲಿ ನನ್ನನ್ನು ನಡೆಸಯ್ಯ. ನನ್ನ ದೀಪ ಆರಿ ಹೋಗಬಾರದು. ನನ್ನ ಮನೆಯವರೆಲ್ಲರೂ ಸ್ವಾಮಿ ನಿನ್ನನ್ನು ನಂಬಬೇಕು. ಅವರ ಜೀವಿತದಲ್ಲಿ ಇರ್ತಕ್ಕಂಥ ಪಾಪ ಎಲ್ಲ ತೊಲಗಿಸಲ್ಪಡಬೇಕು, ಶಾಪವೆಲ್ಲ ನೀಗಿ ಹೋಗಬೇಕಯ್ಯ ಎಂಬುದಾಗಿ ಮಹಾಪರಿಶುದ್ಧ ಮಹೋನ್ನತನ ತಂದೆಯಾದ ದೇವರೇ, ನಿನ್ನ ಬಂಗಾರ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಸಾಯಂಕಾಲ ವೇಳೆಯಲ್ಲಿ ನಿನ್ನ ಪರಲೋಕದಿಂದ ನಮಗೆ ಆತ್ಮಕ್ಕೆ ಬೇಕಾದ ಆಹಾರವನ್ನು ಅನುಭವಿಸಿದ್ದೀಯಪ್ಪ. ನಿಮಗೆ ಸ್ತೋತ್ರ. ನಿನ್ನ ವಾಕ್ಯವನ್ನು ಕೇಳಿದಂತೆ ನಿನ್ನ ಮಕ್ಕಳು ಅಪ್ಪ ದೇವರೇ 30ರಷ್ಟು 60ರಷ್ಟು 100ರಷ್ಟು ಫಲ ಪಡೆದುಕೊಂಡು ಇವರು ಬೆಳಕಾಗಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಂತೆ ನಿನ್ನ ವಾಕ್ಯಗಳು ಹೇಳ್ತೀವಿ ಸ್ವಾಮಿ. ಹೌದಪ್ಪ, ಬೆಳಗುವ ದೀಪಾಲೋಪದಲ್ಲಿ ಇವರು ಕುಟುಂಬಗಳು ಮಾರ್ಪಟ್ಟು ಕರ್ತನೆ ಇನ್ನೂ ಅನೇಕ ಗ್ರಾಮದಲ್ಲಿ ಅನೇಕ ಜನರು ಬರಲಿ. ಈ ಗ್ರಾಮದಂಥ ಯವನಸ್ಥರು, ಹಿರಿಯರು, ಪುರುಷರು ಎಲ್ಲರೂ ಮಾರ್ಪಾಟ ಬಂದರೆ ರಕ್ಷಣೆ ಮಾಡಿದರು. ಇಲ್ಲಿ ಬಂದಿರುವಂಥ ಎಲ್ಲ ಮಕ್ಕಳು ನಿಮ್ಮ ಹತ್ರ ತೋರಿಸಿಕೊಟ್ಟುವಪ್ಪ. ಇವರು ಕಷ್ಟ, ಕೊರತೆ, ಚಿಂತೆ, ಆಲೋಚನೆ ಏನಂತೆ ತಂದೆ ಅದನ್ನೆಲ್ಲ ತೆಗೆದಾಕಿ ಶಾಂತಿ, ಸಮಾಧಾನ, ಆರೋಗ್ಯವನ್ನು ತುಂಬಿಸಿ ಇನ್ನು ಇವರಲ್ಲಿ ಭಯಭಕ್ತಿ ಹೆಚ್ಚಾಗುವಂತೆ ನೀನು ಇವರನ್ನು ಕೈ ನಮಗೆ ಸಫಲವಾಗಬೇಕೆಂದು ಈ ಚಿಕ್ಕ ಮನೆ ಪ್ರಾರ್ಥನೆ ನಾಮದಲ್ಲಿ ನಾವೆಲ್ಲವನ್ನು ಬೇಡಿ ಬಂದಿದ್ದೇವೆ. ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಶುರಾಮ ಶಾಶ್ವತವಾದ ಅಲಂಕರಿಸಿದ್ದು ಕೂಡಿ ಬಂದಿರತಕ್ಕಂಥ ಸಂಘಗಳು, ಸಕಲ ಸದ್ಭಕ್ತರ ಸಂಘಗಳು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಘಗಳು ಸದಾ ಕನ್ನಿಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ. ಸಕಲ ಪಾಪಗಳಿಗೆ ಅನಂತ ಕಾಲ ನಾಶ, ಸಕಲ ಪಾಪಗಳಿಗೆ
ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆಮೆನ್, ಆಮೆನ್, ಆಮೆನ್. ಇಂಥ ಒಳ್ಳೆ ಸಮಯದೊಳು